ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮಕರ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮಕರ ರಾಶಿಯವರು ಅತ್ಯಂತ ಶಿಸ್ತುಬದ್ಧವಾದಂಥ ವ್ಯಕ್ತಿಗಳು. ಪ್ರಾಯೋಗಿಕಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥವರು. ಅಂದರೆ ನಾವು ಹೇಳುವುದಕ್ಕಿಂತ ಮಾಡುವುದು ಶ್ರೇಷ್ಠ. ಅಂದರೆ ಮಾತಿಗಿಂತ ಕೆಲಸಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥವರು ಈ ಮಕರ ರಾಶಿಯವರು. ಅದರ ಜೊತೆಗೆ ಈ ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚು ಆಕಾಂಕ್ಷೆ ಎನ್ನುವಂಥದ್ದು ಇರ್ತದೆ, ಮಹತ್ವಾಕಾಂಕ್ಷೆ ಎನ್ನುವಂಥದ್ದು ಇರ್ತದೆ. ದೊಡ್ಡ ದೊಡ್ಡ ಗುರಿಯನ್ನು ಹೊಂದಿರ್ತಾರೆ. ಆ ದೊಡ್ಡ ಗುರಿಗಳನ್ನು ಏರೋದಕ್ಕೆ ಹಿಂದೆ ಆಗ್ಬಿಡ್ಬೇಕು ಅಂತ ಪ್ರಯತ್ನ ಮಾಡಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಮೆಟ್ಲು ನಿಧಾನವಾಗಿ ಏರ್ತಾ ಹೋಗ್ತಾ ಇರ್ತಾರೆ. ಕಠಿಣವಾಗಿ ಸಾಹಸವನ್ನು ಮಾಡ್ತಾರೆ, ಸಕ್ಸಸ್ಸನ್ನು ಪಡ್ಕೊಳ್ತಾರೆ. ಈ ಮಕರ ರಾಶಿಯವರು ಶನಿಯ ಆಧಿಪತ್ಯವನ್ನು ಪಡ್ಕೊಂಡಿರೋದ್ರಿಂದ ಅತ್ಯಂತ ಶಿಸ್ತಿನಿಂದ ಜೀವನ ನಡೆಸ್ತಾರೆ. ಇವರು ತಾಳ್ಮೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥದ್ದನ್ನು ಬಯಸ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವ್ರಿಗೆ ಯಾವುದು ಸುಲಭನಾಗಿ ಸಿಗೋದಿಲ್ಲ. ಇವ್ರಿಗೆ ಸಮಯ ಮತ್ತು ತಾಳ್ಮೆ ಎರಡು ವೆರಿ ವೆರಿ ಇಂಪಾರ್ಟೆಂಟ್. ಗಾಳಿ ಗೋಪುರವನ್ನು ಕಟ್ಟೋದಿಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೆ, ಒಂದು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಇವರು ಬುನಾದಿಯನ್ನು ತುಂಬ ಚೆನ್ನಾಗಿ ಹಾಕ್ತಾರೆ. ಆ ಕಾರ್ಯದ ಬಗ್ಗೆ, ಆ ಕಾರ್ಯವನ್ನು ನಿರಂತರವಾಗಿ ಒಂದು ಮರ ಬೆಳೆಸೋ ಹಾಗೆ ಇವರು ತಾವು ಮಾಡುವಂಥ ಕಾರ್ಯವನ್ನು, ಉದ್ಯಮವನ್ನು ಬೆಳೆಸ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಈ ಜಾತಕರು ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಇವರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದು. ಒಂದು ಕುಟುಂಬವನ್ನು ನೋಡಿಕೊಳ್ಳುವಂಥದ್ದು, ಒಂದು ಉದ್ಯೋಗವನ್ನು ನಿರ್ವಹಣೆ ಮಾಡುವಂಥದ್ದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು, ಎಲ್ಲವನ್ನು ಇವರು ಶ್ರಮದಿಂದ ಮಾಡಿ ಮುಗಿಸಿಬಿಡ್ತಾರೆ. ಅಂದರೆ ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿಗಳಲ್ಲಿ ಇವರು ಪ್ರಥಮ ಸ್ಥಾನದಲ್ಲಿ ನಿಲ್ತಾರೆ ಎನ್ನುವಂಥದ್ದು. ಇವರು ಭಾವನೆಗಳಿಗಿಂತ ವಾಸ್ತವಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾರೆ. ಕನಸಿನ ಲೋಕದಲ್ಲಿ ತೇಲಾಡೋದಿಲ್ಲ. ಪ್ರಸ್ತುತ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಇದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು, ಇದರಲ್ಲಿ ಯಾವ ರೀತಿ ಸಕ್ಸಸ್ ಆಗಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ. ನನ್ನ ಲೆವೆಲ್ ಏನಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ. ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಇವರು ತಮ್ಮ ವಿಚಾರಗಳನ್ನು ಹೊರಗಡೆ ಯಾರ ಹತ್ರನೂ ಹಂಚ್ಕೊಳೋದಿಲ್ಲ. ಅಂತರ್ಮುಖಿಯಾಗಿರ್ತಾರೆ. ಎಲ್ಲ ಒಳಗಡೆನೇ ಯೋಚನೆ ಮಾಡುವಂಥದ್ದು. ನೋಡೋದಕ್ಕೆ ಒಂದು ಸ್ವಲ್ಪ ಕಠಿಣವಾಗಿ ಕಾಣಿಸ್ತಾರೆ, ಗಂಭೀರವಾಗಿ ಕಾಣಿಸ್ತಾರೆ. ಆದಷ್ಟು ಬೇಗ ಇವರು ಎಲ್ಲರ ಜೊತೆ ಹೊಂದ್ಕೊಳೋದಿಲ್ಲ. ಯಾರ ಜೊತೆನೂ ಆತ್ಮೀಯತೆಯನ್ನು ಬೇಗ ಬೆಳೆಸೋದಿಲ್ಲ. ಒಮ್ಮೆ ಆತ್ಮೀಯತೆಯನ್ನು ಇವರೇನಾದರೂ ಬೆಳೆಸ್ಕೊಂಡ್ರೆ ಅಂಥ ವ್ಯಕ್ತಿಗಳನ್ನು ಬೇಗ ಕಳ್ಕೊಳೋದಿಲ್ಲ. ಅವರು ಜೀವನ ಪರ್ಯಂತ ಆ ಸ್ನೇಹವನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವರು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಬೇರೆಯವರ ಹತ್ರ ಹಂಚ್ಕೊಳೋದಿಲ್ಲ. ಹಣಕಾಸನ್ನು ಕಡಿಮೆ ಖರ್ಚು ಮಾಡ್ತಾರೆ. ಭವಿಷ್ಯದ ಭದ್ರತೆಗಾಗಿ ಹಣವನ್ನು ಶೇಖರಣೆ ಮಾಡ್ತಾರೆ. ಅನಗತ್ಯ ಖರ್ಚು ವೆಚ್ಚಗಳನ್ನು ಇವರು ಮಾಡೋದೇ ಇಲ್ಲ. ಬೇರೆಯವರು ಅದನ್ನು ಮಾಡೋದನ್ನು ನೋಡಿ ಸಹಿಸೋದೂ ಇಲ್ಲ. ಈ ರೀತಿಯಾದಂಥ ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಮಕರ ರಾಶಿಯವರ ಮೇಲೆ ನಾವು ತಿಳಿದುಕೊಂಡಾಗ, ಮುಂದಿನ ವಿಭಾಗದಲ್ಲಿ ನಾವು ಕುಂಭರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಖಂಡಿತ ನೀವೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳು ನಿಮಗೆ ಸುಲಭನಾಗಿ ಸಿಗ್ತದೆ. ನಿಮಗೆ ಯಾವ ವಿಷಯ ಬೇಕು ಅನ್ನುವಂಥದ್ದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಅದರ ಬಗ್ಗೆ ನಿಮಗೆ ವಿಶೇಷತೆಗಳನ್ನು ತಿಳಿಸ್ಕೊಡ್ತವೆ. ಧನ್ಯವಾದಗಳು.